ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜನ ನೀರಿಗಾಗಿ ಬವಣೆ ಪಡುವಂತಹ ಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇನ್ನೂ ಸರಿಯಾಗಿ ಬೇಸಿಗೆ ಕಾಲನೇ ಆರಂಭ ಆಗಿಲ್ಲ. ಚಳಿಗಾಲದ ಅಂತ್ಯ, ಬೇಸಿಗೆಯ ಆರಂಭ ಫೆಬ್ರವರಿಯಲ್ಲೇ ಈ ರೀತಿಯಾದಂತಹ ಪರಿಸ್ಥಿತಿ ಆದರೆ ಇನ್ನು ಮುಂದೆ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಏನು ಗತಿ ಅಂತ ಜಲೆ ವಿಪರೀತವಾಗಿ ತಲೆ ಕೆಡಿಸ್ಕೊಂಡು ಈಗ ಮುಂದಿನ ಸ್ಥಿತಿಯನ್ನು ಹೇಗೆ ಅಂತ ನೆನಕೊಂಡು ಕಂಗಾಲಾಗಿದ್ದಾರೆ. ನೀರಿಗಾಗಿ ಬೆಂಗಳೂರಿನಲ್ಲಿ ಯಾವ ರೀತಿ ಹಾಹಾಕಾರ ಇದೆ ಅಂತ ನೋಡೋಣ ಬನ್ನಿ. ಬೆಂಗಳೂರಲ್ಲಿ ಅಂತರ್ಜಲ ಕುಸಿತ, ಟ್ಯಾಂಕರ್ ನೀರಿಗೂ ಶುರುವಾಗಲಿದೆ ಅಭಾವ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಬಯಲು. ಅಯ್ಯೋ ಕಾವೇರಿ ನೀರು, ಕಾರ್ಪೊರೇಷನ್ ನೀರು ಬರಲಿಲ್ಲ ಅಂದ್ರೇನು, ಹೇಗೋ ಟ್ಯಾಂಕರ್ ನೀರಿನ ವ್ಯವಸ್ಥೆ ಮಾಡ್ಕೊಂಡ್ರಾಯ್ತು ಅಂತ ಕೆಲವರು ಆರಾಮಾಗಿ ಇರ್ತಾರೆ. ಆದ್ರೆ ಅಸಲಿಗೆ ಸಿಲಿಕಾನ್ ಸಿಟಿಯಲ್ಲಿ ಭೂಮಿ ಒಳಗಿನ ನೀರು ಕಡಿಮೆ ಆಗಿದ್ದು, ಟ್ಯಾಂಕರ್ ನೀರು ತುಂಬಿಸೋ ಬೋರ್ವೆಲ್ಗಳಲ್ಲಿ ನೀರಿನ ಅಭಾವ ಶುರುವಾಗ್ಬಿಟ್ಟಿದೆ. ರೆಗ್ಯುಲರ್ ಕೊಡೋರಿಗೆ ನೀರು ಕೊಡೋದಕ್ಕೆ ಸಮಸ್ಯೆ ಆಗಿದೆಯಂತೆ. ಬೆಂಗಳೂರಲ್ಲಿ ಜಲಕ್ಷಾಮ ಸೃಷ್ಟಿಯಾಗಿದೆ. ನಾನೀಗ ಒಂದು ಟ್ಯಾಂಕರ್ಗಳಿಗೆ ನೀರು ತುಂಬ ಜಾಗದಲ್ಲಿದ್ದೀನಿ. ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇದು ಮೈಸೂರು ರಸ್ತೆಯಲ್ಲಿ ಟ್ಯಾಂಕರ್ಗಳಿಗೆ ಬೋರ್ವೆಲ್ ಮೂಲಕ ನೀರು ತುಂಬುವಂಥ ಕೆಲಸ ನಡೀತಿದೆ. ಯಾವ ರೀತಿ ಇಲ್ಲಿ ಟ್ಯಾಂಕರ್ಗಳು ನೀರು ತುಂಬಿಸೋದಕ್ಕೆ ಕ್ಯೂ ನಿಂತಿದೆ ನೋಡ್ತಿದ್ದೀರಾ. ಅಂದರೆ ಅಷ್ಟರ ಮಟ್ಟಿಗೆ ಜನರ ಡಿಮ್ಯಾಂಡು ಟ್ಯಾಂಕರ್ಗಳ ಕಡೆ ಹೋಗ್ತಿದೆ. ಒಂದು ಗಾಡಿ, ಒಂದು ಟ್ಯಾಂಕರ್ ಏನು ಲೋಡ್ ಮಾಡೋದಕ್ಕೆ ಕನಿಷ್ಠ ಒಂದು 20 ನಿಮಿಷ ಆಗ್ತಿತ್ತು. ಈಗ 1 ಗಂಟೆಗಳ ಕಾಲ ನಿಂತ್ಕೊಂಡು ಲೋಡ್ ಮಾಡಬೇಕಾಗಿದೆ. ಬೋರ್ವೆಲಲ್ಲಿ ನೀರು ಕಮ್ಮಿ ಇದೆ, ಟ್ಯಾಂಕಿಗೆ ನೀರು ತುಂಬಿಸಿ ಬೋರ್ವೆಲಿಂದ ನೀರು ಮಿಷಿನಲ್ಲಿ ಪಂಪ್ ಮಾಡಿದ್ರು ನಮಗೆ ನೀರು ಸರಾಗವಾಗಿ ಬರ್ತಿಲ್ಲ ಅನ್ನೋದು ಟ್ಯಾಂಕರ್ ಮಾಲೀಕರ ಒಂದು ಅಳಲು. ನೋಡಿದ್ರಲ್ಲ, ಒಂದು ಟ್ಯಾಂಕರ್ ಲೋಡ್ ಆಗೋದಕ್ಕೆ ಈ ಹಿಂದೆ 15ರಿಂದ 20 ನಿಮಿಷ ಸಾಕಾಗ್ತಿತ್ತು. ಈಗ ಅದೇ ಟ್ಯಾಂಕರ್ ಲೋಡ್ ಮಾಡೋದಕ್ಕೆ ಕನಿಷ್ಠ 40 ನಿಮಿಷಗಳು ಬೇಕಾಗಿದೆ. ಇದೇ ರೀತಿಯಲ್ಲೇ ಗೂಡ್ ಶೆಡ್ ರೋಡ್ನಲ್ಲೂ ಕೂಡ ವಾಹನ ಟ್ಯಾಂಕರ್ ಲೋಡಿಂಗ್ ಪಾಯಿಂಟ್ನಲ್ಲೂ ಪರಿಸ್ಥಿತಿ ಸೇಮ್ ಇದೆ. ಒಂದು ಕಡೆ ಕಾವೇರಿ ನೀರು ಸರಿಯಾಗಿ ಬರ್ತಿಲ್ಲ, ಮತ್ತೊಂದು ಕಡೆ ಅಂತರ್ಜಲ ಕುಸಿತಗೊಂಡಿದೆ. ಕಳೆದ 1 ತಿಂಗಳಿಂದ ಇದೇ ರೀತಿ ಬೀಗ ಹಾಕಿದ್ದಾರೆ ಅಂತ ಸ್ಥಳೀಯರಿದ್ದಾರೆ. ಸರ್, ನಿಮ್ದು ಪ್ಲಾಂಟ್ 1 ತಿಂಗಳಿಂದ ಬಂದು ಪ್ಲಾಂಟ್ ತೆಗಿತಾ ಇಲ್ಲ. ಇರೋ ಬರೋ ಬೋರ್ಗಳೆಲ್ಲ ಬತ್ತೋಗಿದೆ. ನೀರು ತುಂಬ ಅಭಾವ ಇದೆ ಸರ್. ಕೊಳಾಯಿ ನೀರಂತೂ ಬಂದರೆ ಬಂತು, ಅದನ್ನು ಇಲ್ಲ. 1 ಅವರ್ ಬಿಡ್ತಾರೆ. ಅಮ್ಮ, ನೀವು ಇಲ್ಲೇ ಇರೋರು, ಕುಡಿಯೋ ನೀರಿಗೆ ಏನು ಮಾಡ್ತಿದ್ದೀರಾ ಈಗ? ಸೊ ಕುಡಿಯೋ ನೀರು ಹೋಗ್ತೀವಿ, ಅಲ್ಲೆಲ್ಲಾದ್ರೂ ನೋಡ್ತೀವಿ, ಅಲ್ಲೆಲ್ಲೂ ಸಿಗಲ್ಲ. ಇಲ್ಲಿ ದಿನ ಬಿಟ್ಟು ದಿನ ಬರುತ್ತೆ ನೀರು, ಸಣ್ಣಗೆ ಬರುತ್ತೆ, ನಿಂತೋಗುತ್ತೆ. 1 ಅವರ್ ಬರುತ್ತೆ ಅಷ್ಟೇ, ನಿಂತೋಗುತ್ತೆ. ಎಷ್ಟು ದಿನ ಆಯ್ತಮ್ಮ ಬೀಗ ಹಾಕಿ? ಇದು 1 ತಿಂಗಳಿಂದ ಬೀಗ ಹಾಕಿದೆ. ಚಿಕ್ಕ ಚಿಕ್ಕ ಮಕ್ಳು ಎತ್ಕೊಂಡಿದ್ದೀರಾ, ಕುಡಿಯೋ ನೀರಿಗೆ ಎಷ್ಟು ಸಮಸ್ಯೆ ಆಗ್ತಿದೆ? ನೀರು ಒಂದು ದಿವಸ ಬಿಟ್ಟರೆ ಒಂದು ದಿವಸ ಬಿಡೋದೇ ಇಲ್ಲ. ನೀರಿಗೆ ತುಂಬ ಕಷ್ಟ. ಕುಡಿಯೋ ನೀರಂತೂ ಇಲ್ಲವೇ ಇಲ್ಲ. ಅಲ್ಲಿ ಇಲ್ಲಿ ಹೋಗಿ ಎತ್ಕೊಂಡ್ಬರ್ಬೇಕು ಕ್ಯಾನಲ್ಲಿ. ಇದು ವಾಟರ್ ಟ್ಯಾಂಕರ್ ಪರಿಸ್ಥಿತಿ ಆದ್ರೆ, ಕುಡಿಯೋ ನೀರಿಗಾಗಿ ಬಿಬಿಎಂಪಿ ಅಲ್ಲಲ್ಲಿ ಕುಡಿಯುವ ನೀರಿನ ಪ್ಲಾಂಟ್ ಮಾಡಿದೆ. ಬೋರ್ವೆಲ್ ನೀರನ್ನ ಫಿಲ್ಟರ್ ಮಾಡಿ ಜನರಿಗೆ 5 ರೂಪಾಯಿಗೆ 20 ಲೀಟರ್ ವಾಟರ್ ಕೊಡೋ ಪ್ಲಾಂಟ್ನಲ್ಲೂ ನೀರಿಲ್ಲದೆ ಬೀಗ ಹಾಕಿರೋ ಪರಿಸ್ಥಿತಿ ಇದೆ. ಮಳೆ ಬರದೇ ಇರೋ ಕಾರಣಕ್ಕೆ ಬೆಂಗಳೂರಲ್ಲಿ ಕುಡಿಯೋ ನೀರಿನ ಹಾಹಾಕಾರ ಸೃಷ್ಟಿಯಾಗಿದೆ. ನಾನೀಗ ಬೆಂಗಳೂರಿನ KP ಅಗ್ರಹಾರ ಮುಖ್ಯ ರಸ್ತೆಯಲ್ಲಿ, ಮಾಗಡಿ ರಸ್ತೆಯಲ್ಲಿ ಇರುವಂತಹ KP ಅಗ್ರಹಾರದಲ್ಲಿದ್ದೀನಿ. ನಿಮ್ಗೆ ನೋಡ್ತಿದ್ದಾರೆ ರಸ್ತೆಯಲ್ಲಿ. ಈ ರಸ್ತೆಯಲ್ಲಿ ಮಹಿಳೆಯರು ಈಗ ಖಾಲಿ ಕೊಡಗಳನ್ನ ಇಟ್ಕೊಂಡು ನಿಂತಿದ್ದಾರೆ. ಕಾರಣ ಇಷ್ಟೇ, ಕಳೆದ 2 ತಿಂಗಳಿಂದ ನೀರು ಬರ್ತಿಲ್ಲ ಅಂತ. ಅವ್ರನ್ನೇ ಮಾತಾಡ್ಸ್ಬಿಡೋಣ. ಮೇಡಮ್, ಎಷ್ಟು ದಿನದಿಂದ ನಿಮಗೆ ನೀರಿನ ಸಮಸ್ಯೆ ಶುರುವಾಗಿದೆ? ನನಗೆ 2-3 ತಿಂಗಳಿಂದ ನೀರಿನ ಸಮಸ್ಯೆ ಆಗಿದೆ. ನೀರೇ ಬರ್ತಾ ಇಲ್ಲ ಸರಿಗೆ. ತುಂಬ ಸಣ್ಣ ಬರುತ್ತೆ ನೀರು. ಒಂದು ಮನೆಗೆ ಬರುತ್ತೆ, ಒಂದು ಮನೆಗೆ ಬರಲ್ಲ. 1 ಅವರ್ ಕೊಡೋದೇ ಹೆಚ್ಚು ನಮಗೆ ನೀರು. ನಾವು ಬಾಡಿಗೆಗಿರೋರಿಗೆಲ್ಲ ಕೂಡ ತುಂಬ ಕಷ್ಟ ಆಗ್ಬಿಟ್ಟಿದೆ. ಅಮ್ಮ ಹೇಳಿ, ಖಾಲಿ ಬಕೆಟ್ಗಳನ್ನ ಇಟ್ಕೊಂಡು ನಿಂತಿದ್ದೀರಾ. ನೀರು ಎಷ್ಟು ದಿನ ಆಯಿತು ಬಂದು ನಿಮ್ಮ ಮನೆಗೆ? ನೀರು ವಾರಕ್ಕೆ 1 ಸರಿ ಬರುತ್ತೆ, 2 ಸತಿ ಬಿಡ್ತಾರೆ ಅಷ್ಟೇ. 1 ಅವರ್ ಬಿಡ್ತಾರೆ. ಮನೆಗಳು ನೋಡಿದ್ರೆ 10 ಮನೆಗಳು, 5 ಮನೆಗಳು ಇರ್ತವೆ ಒಂದೊಂದು ಬಿಲ್ಡಿಂಗಲ್ಲಿ. ಯಾವ ಥರ ಮಾಡಬೇಕು? ಒಟ್ನಲ್ಲಿ ಫೆಬ್ರವರಿ ಅಂತ್ಯಕ್ಕೆ ಇಂತಹ ಜಲಕಂಟಕ ಶುರುವಾಗಿದ್ದು, ರಣರಣ ಬೇಸಿಗೆ ಕಾಲವಾದ ಮಾರ್ಚ್, ಏಪ್ರಿಲ್, ಮೇನಲ್ಲಿ ಹೇಗೆ ಅನ್ನೋ ಭಯ ಅಂತೂ ಶುರುವಾಗಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.